ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗ ಪುಲೂರ್ ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಕೊಯ್ದಿಲ್ಲ ಗೀಚಿಲ್ಲ ಕೊಡ್ದಿಲ್ಲ ಸುದ್ದಿಯನ್ನಾಗಿ ನಿಮಗೆ ನೇರವಾಗಿ ತಲುಪಿಸುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ಇಂದು ಇಸ್ರೇಲ್ ಇರಾನ್ ಯುದ್ಧ ತೀರುವ ಇರಾನ್ ಮೇಲೆ ಹೊಸ ದಾಳಿ ನಡೆದಿದೆ. ಮಾರ್ಚ್ 17ರಂದು ಮುಂಜಾನೆ ಇಸ್ರೇಲ್ ವಾಯುಪಡೆ ಇರಾನ್ ಮತ್ತು ಲೆಬನಾನಿನ ಮೇಲೆ ಭೀಕರ ದಾಳಿ ನಡೆಸಿದೆ. ಇಸ್ರೇಲ್ ಯುದ್ಧ ವಿಮಾನಗಳು ಬೈರೂತ್ 3 ಪ್ರಮುಖ ವಸತಿ ಪ್ರದೇಶಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿವೆ. ಇತ್ತ UAE ಬೈಜೂರ್ ತೀರದಲ್ಲಿ ತೈಲ ಟ್ಯಾಂಕರ್ ಒಂದಕ್ಕೆ ಅಪರಿಚಿತ ಪ್ರೇಕ್ಷೇಪಕ ಡಿಕ್ಕಿ ಹೊಡೆದಿದ್ದು ಸಣ್ಣ ಮಟ್ಟದ ಹಾನಿಯಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷವು ಈಗ 3ನೇ ವಾರಕ್ಕೆ ಕಾಲಿಟ್ಟಿದ್ದು ಜಾಗತಿಕ ಆತಂಕ ವ್ಯಕ್ತಪಡಿಸಿದೆ. ಮತ್ತು ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ವಾಯುದಾಳಿ 400 ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಬಂದಿದೆ. ನೆರೆ ರಾಷ್ಟ್ರದಲ್ಲಿ ನಡುವಿನ ಉದ್ವಿಗ್ನತೆ ಮಿತಿಮೀರಿದೆ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನಲ್ಲಿರುವ ಮಾದಕ ವ್ಯಸನಗಳ ಚಿಕಿತ್ಸಾ ಆಸ್ಪತ್ರೆಗಳ ಮೇಲೆ ಪಾಕಿಸ್ತಾನ ನಡೆಸಿದ ವಾಯುದಾಳಿಯಲ್ಲಿ ಮೃತರ ಸಂಖ್ಯೆ 400ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 250 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಈ ಘಟನೆ ಭಾರತ ತೀವ್ರವಾಗಿ ಖಂಡಿಸಿದ್ದು, ರಂಜಾನ್ ಮಾಸದಲ್ಲಿ ಇಂತಹ ದಾಳಿ ನಡೆಯುವುದು ಮಾನವೀಯತೆ ಎಂದು ಹೇಳಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಗುಪ್ತಚರ ಇಲಾಖೆ ಎಚ್ಚರಿಕೆ. ಇರಾನ್ ಮೇಲೆ ದಾಳಿ ನಡೆಸುವುದರಿಂದ ಗಲ್ಫ್ ರಾಷ್ಟ್ರಗಳ ಮೇಲಾಗುವ ಪರಿಣಾಮಗಳ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಮೊದಲೇ ಎಚ್ಚರಿಕೆ ನೀಡಲಾಗಿತ್ತು ಎಂದು ಹೇಳಲಾಗಿದೆ ಮತ್ತು ಹೊಸ ವರದಿಗಳ ತಿಳಿಸಿವೆ. ಕತಾರ್, ಸೌದಿ ಅರೇಬಿಯಾ ಮತ್ತು UAE ಮೇಲಿನ ಇರಾನ್ ಪ್ರತಿದಾಳಿ ತಮಗೆ ಅಚ್ಚರಿ ತಂದಿದೆ ಎಂದು ಟ್ರಂಪ್ ಹೇಳಿದರು. ಅಮೆರಿಕ ಗುಪ್ತಚರ ಇಲಾಖೆಯು ಈ ಸಾಧ್ಯತೆ ಬಗ್ಗೆ ಮೊದಲೇ ವರದಿ ನೀಡಿತ್ತು ಎನ್ನಲಾಗಿದೆ. ಭಾರತ ಮೊದಲ ಹೈಡ್ರೋಜನ್ ರೈಲು ಪರೀಕ್ಷೆ ಯಶಸ್ವಿ ಆಗಿದೆ. ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಇಂದು ಸುವರ್ಣಾಕ್ಷರಗಳ ಬರೆಯುವ ದಿನ. ಹರಿಯಾಣದ ಜಿಂದ್ ಸೋನಿಪತ್ ವಿಭಾಗದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಇಂಧನ ಚಾಲಿತ ರೈಲಿನ ಪರೀಕ್ಷಾರ್ಥಾರ್ಥ ಸಂಚಾರ ಯಶಸ್ವಿಯಾಗಿದೆ. ಈ ಪರಿಸರ ಸ್ನೇಹಿ ರೈಲು ಶೂನ್ಯ ಹೊರಸೂಸುವಿಕೆ ಬಂದಿದ್ದು, ಒಂದು ಬಾರಿ ಇಂಧನ ತುಂಬಿಸಿದರೆ 1000 ಕಿಲೋಮೀಟರ್ ವರೆಗೆ ಸಂಚರಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಲಾಗಿದೆ. ಪಶ್ಚಿಮ ಬಂಗಾಳ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಕಹಳೆ ಮುಳುಗಿದೆ. ಬಿಜೆಪಿ ಇಂದು 144 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ರಾಜಕೀಯ ಚಟುವಟಿಕೆಗಳ ಗರಿಗೆದರಿವೆ. ಕೇಂದ್ರ ಸಚಿವ ಅಮಿತ್ ಶಾ ಅವರು ಈ ಚುನಾವಣಾ ಪ್ರಚಾರದ ನೇತೃತ್ವ ವಹಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಮತ್ತು ಇರಾನಿನ 500ಕ್ಕೂ ಹೆಚ್ಚು ಭಾರತೀಯರು ಸ್ಥಳಾಂತರ ಮಾಡಲಾಗಿದೆ. ಯುದ್ಧ ಪೀಡಿತ ಇರಾನಿನಲ್ಲಿ ಸಿಲುಕಿರುವ ಭಾರತೀಯರನ್ನು ರಕ್ಷಿಸುವ ಕಾರ್ಯ ಚುರುಕಿನಿಂದಾಗಿ ಸಾಗಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ನೇತೃತ್ವದಲ್ಲಿ ಆಪರೇಷನ್ ಮೂಲಕ ಈಗಾಗಲೇ 550ಕ್ಕೂ ಹೆಚ್ಚು ಭಾರತೀಯರನ್ನು ಜರ್ಮನಿಯಾ ಮತ್ತು ಅರ್ಮೇನಿಯಾ ಮಾರ್ಗದ ಮೂಲಕ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಾಗಿದೆ ಎಂದು ಈ ಕಾರ್ಯಾಚರಣೆ ಸಹಕರಿಸಿದ ಅರ್ಮೇನಿಯಾ ಸರ್ಕಾರಕ್ಕೆ ಭಾರತ ಕೃತಜ್ಞತೆ ಸಲ್ಲಿಸಿದೆ. ಹಾರ್ಮುಜ್ ಜಲಸಂಧಿ ಸಂಕಷ್ಟ. ಮುದ್ರಾ ಬಂದರ್ ತಲುಪಿದ್ದ ಗ್ಯಾಸ್ ಟ್ಯಾಂಕರ್. ಜಾಗತಿಕ ತೈಲ ಮತ್ತು ಗ್ಯಾಸ್ ಪೂರೈಕೆಗಾಗಿ ಅತಿ ಮುಖ್ಯವಾದ ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದ್ದರೂ ಭಾರತ LPG ಟ್ಯಾಂಕರ್ ಮೂಲಕ ಶಿವಾಲಿಕ್, ಗುಜರಾತ್ ಮುದ್ರಾ ಬಂದರನ್ನು ಸುರಕ್ಷಿತವಾಗಿ ತಲುಪಿವೆ. ಇನ್ನು 22 ಭಾರತೀಯರ ಹಡಗು ಜಲಸಂಧಿಯ ಬಳಿ ಸಂಚಾರ ಕಾಯುತ್ತಿದ್ದು, ಭಾರತೀಯ ನೌಕಾಪಡೆ ಇವುಗಳಿಗೆ ರಕ್ಷಣೆ ನೀಡುತ್ತಿದೆ ಎಂದು ವರದಿ ಹೇಳಲಾಗಿದೆ. ಸಂಸತ್ತಿನಲ್ಲಿ 8 ಮಂದಿ ಪರೋಕ್ಷ ಪಕ್ಷದ ಸಂಸದರ ಅಮಾನತು ವಾಪಸ್ ಮಾಡಲಾಗಿದೆ. ಸಂಸತ್ತಿನ ಕಲಾಪದಲ್ಲಿ ಗದ್ದಲ ಉಂಟು ಮಾಡಿದ್ದ ಹಿನ್ನೆಲೆಯಲ್ಲಿ ಅಮಾನತುಗೊಂಡಿದ್ದ 8 ಮಂದಿ ವಿರೋಧ ಪಕ್ಷದ ಸಂಸದರ ಅಮಾನತನ್ನು ಇಂದು ರದ್ದುಗೊಳಿಸುವ ಸಾಧ್ಯತೆ ಇದೆ. ಸ್ಪೀಕರ್ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಈ ಬಗ್ಗೆ ಬಹುಮತ ವ್ಯಕ್ತವಾಗಿದ್ದು, ಸಂಸತ್ತಿನ ಕಲಾಪ ಸುಗಮವಾಗಿ ನಡೆಯಲು ವಿರೋಧ ಪಕ್ಷಗಳು ಸಹಕರಿಸುವುದಾಗಿ ಭರವಸೆ ನೀಡಿದ್ದಾರೆ. ಟಾಟಾ ಸಮೂಹದಿಂದ $10 ಬಿಲಿಯನ್ ಸೆಮಿಕಂಡಕ್ಟರ್ ಹೂಡಿಕೆ.
ಭಾರತದಲ್ಲಿ ಜಾಗತಿಕ ಚಿಪ್ ತಯಾರಿಕೆಯ ಹಬ್ಬ ಮಾಡಲು ಟಾಟಾ ಸಮೂಹ ಮುಂದಾಗಿದೆ. ಗುಜರಾತ್ನಲ್ಲಿ ಭಾರತ ಅತಿ ದೊಡ್ಡ ಸೆಮಿಕಂಡಕ್ಟರ್ ಘಟಕವನ್ನು ಸ್ಥಾಪಿಸಲು $10 ಬಿಲಿಯನ್ ಹೂಡಿಕೆ ಮಾಡುವುದಾಗಿ ಟಾಟಾ ಸನ್ಸ್ ಘೋಷಿಸಿದೆ. ಇದರಿಂದ ಸುಮಾರು 20,000 ಜನರಿಗೆ ನೇರ ಉದ್ಯೋಗ ದೊರೆಯಲಿದೆ ಎಂದು ಅಂದಾಜಿಸಲಾಗಿದೆ. ಮತ್ತು ಕ್ರೀಡಾ ಲೋಕಕ್ಕೆ ಬರುವುದಾದರೆ ಆಸ್ಟ್ರೇಲಿಯಾ ನೆಲದಲ್ಲಿ ಭಾರತಕ್ಕೆ ಐತಿಹಾಸಿಕ ಟೆಸ್ಟ್ ಸರಣಿ ಜಯ. ಏನೆಂದರೆ ಕ್ರೀಡಾ ಲೋಕದಲ್ಲಿ ಭಾರತದ ಪಾತಕ್ಕೆ ಹಾರಿದೆ. ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯನ್ನು ಭಾರತ 3-1 ಅಂತರಕ್ಕೆ ಗೆದ್ದುಕೊಂಡಿದೆ. ಆಸ್ಟ್ರೇಲಿಯಾ ಮಣ್ಣಿನಲ್ಲಿ ಸತತ 3ನೇ ಬಾರಿ ಸರಣಿ ಜಯಿಸುವ ಮೂಲಕ ಭಾರತ ಯುವ ತಂಡ ಹೊಸ ಇತಿಹಾಸ ಸೃಷ್ಟಿಸಿದೆ. ಫ್ರೆಂಡ್ಸ್, ಇಷ್ಟೆಲ್ಲ ವಿಡಿಯೋ ಇವಾಗ ನನ್ನ ಮಾಹಿತಿ ಮುಗಿಸುತ್ತಿದ್ದೇನೆ. ಇಷ್ಟೆಲ್ಲ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಚಿಕ್ಕ ಸಪೋರ್ಟ್ ನಮಗೆ ಬೆಂಬಲ ಇರಲಿ. ಈ ಚಿಕ್ಕ ಪತ್ರಕರ್ತರಿಗೆ ನಿಮ್ಮ ದೊಡ್ಡ ಸಹಾಯ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋಲ್ಲಿ ಮುಗಿಸ್ತಿದ್ದೇನೆ. ಬಾಯ್ ಫ್ರೆಂಡ್ಸ್. ಕಮೆಂಟ್ ಮಾಡಿ ಹೇಗಿತ್ತು ಅಂತ ವಿಡಿಯೋ.